ನನ್ನ ಜೊತೆ ಇದ್ದಾರೆ ಗಣೇಶ್ ಒಡ್ಡರ್. ಗಣೇಶ್ ಒಡ್ಡರ್ ಸ್ಥಳೀಯ ಸಾಹಸ ಕ್ರೀಡೆಯಲ್ಲಿ ಹೆಸರುವಾಸಿಯಾದಂತಹ ಯುವಕ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಅವರನ್ನ ಮಾತಾಡ್ಸೋದೇ ಒಂದು ಹೆಮ್ಮೆ ಅಂತೇಳಿ ನನಗನ್ಸುತ್ತೆ. ಯಾಕಂದ್ರೆ ಕಳೆದ 2009ರಿಂದ ಬಾದಾಮಿಯ ಶಿಲಾರೋಹಣವನ್ನ ಮಾಡಿದವರು, ಅದಕ್ಕೊಂದು ರೂಪುರೇಷೆಯನ್ನು ಹಾಕಿಕೊಂಡಂತಹ ಸ್ಥಳೀಯ ಒಬ್ಬ ಸಾಮಾನ್ಯ ಯುವಕ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಯಾವ ರೀತಿ ಅಂದ್ರೆ ತಮ್ಮದೇ ಆದ ಒಂದು ಶಿಲಾರೋಹಣ ಸಂಸ್ಥೆಯನ್ನ ಕಟ್ಕೊಂಡಿದ್ದಾರೆ. ಕಟ್ಕೊಂಡು ವಿದೇಶಿಯರಿಗೆ ಮತ್ತು ರಾಜ್ಯದವರಿಗೆ, ಬೇರೆ ಬೇರೆ ರಾಜ್ಯದಿಂದ ಬರುವಂತಹ ಶಿಲಾರೋಹಣ ಮಾಡುವಂತಹ, ಅಡ್ವೆಂಚರ್ ಆಕ್ಟಿವಿಟಿ ಮಾಡುವಂತಹ ಆಸಕ್ತರಿಗೆ ಶಿಲಾರೋಹಣದ ಅವನ್ನ ಕಲಿಸ್ಕೊಡುವಂತ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಗಣೇಶ್ ಅವರೇ, ನಮ್ಮ ಸಂಚಿಕೆಗೆ ಸ್ವಾಗತ. ನಮಸ್ಕಾರ. ಇದು ಶಿಲಾರೋಹಣದ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಇದು ಇಂಥದೊಂದು ಅವಕಾಶ ಬಾದಾಮಿಯಲ್ಲಿ ಇದೆ ಅಂತ ಹೇಳಿ ಯಾವಾಗ ಗೊತ್ತಾಗಿತ್ತು? ಸರ್, ಇದು ಸುಮಾರು 1995 ಒಳಗ ಫ್ರಾನ್ಸ್ ಅವ್ರು ಬಂದು ಬೋಟಿಂಗ್ ಮಾಡಿದಾರೆ. ಇದು ನನ್ಗ ಒಬ್ಬ ಫ್ರಾನ್ಸ್ ಒಂದು ವಿದೇಶಿಯರು ಬಂದು ಮಾಹಿತಿ ಕೊಟ್ಟಿರುವಂತದ್ರಿ. ವಿದೇಶ ಫ್ರಾನ್ಸ್ ಬಂದು ಬೋಲ್ಟಿಂಗ್, ಅದು ಬೋಲ್ಟಿಂಗ್ ಅಂದ್ರ ಕ್ಲಿಪ್ ಅನ್ನ ಈ ಕ್ರ್ಯಾಕ್ ಒಳಗಡೆ ಕ್ಲಿಪ್ ಹಾಕಿ ಹತ್ತವ್ರಿ. ಡೈರೆಕ್ಟ್ ಆಗಿ ಈ ಬೋಲ್ಟ್ ತರ ಇರಂಗಿಲ್ರಿ, ಈ ಬೋಲ್ಟಿಂಗ್ ಈ ತರ ಏನ್ ಇರಂಗಿಲ್ರಿ. ಅವು ಪಿಕಲ್ಸ್ ಅಂತ ಬರ್ತಾವ್ರಿ. ಅಲ್ಲ ಕ್ರ್ಯಾಕ್ ಒಳಗ ಲಾಕ್ ಮಾಡಿಬಿಟ್ಟು ಅವ್ನ ಹತ್ತುವಂತದ್ದು 1995 ಒಳಗ ಅವನ್ನ ಹಾಕಿ. ಆಮೇಲೆ ಏನಾಯ್ತ್ರಿ, ಇದು ನಾವು ಡೆವಲಪ್ಮೆಂಟ್ ಮಾಡಿದವ್ರು ನಾವಂತೂ ಮಾಡಿದ್ವಿ. ಇದನ್ನ ಬಂದ್ಬಿಟ್ಟು ವಿದೇಶಿಗರು ಬಂದ್ರಿ. ಮೊದಲ ಬಾರಿಗೆ ಇಲ್ಲಿ ಬಂದು ಕ್ಲೈಂಬಿಂಗ್ ಮಾಡಿದವ್ರು ಫ್ರಾನ್ಸ್. ಆ ನಂತರ ಅವರು ಬಂದು ಈ ತರ ಏರಿಯಾಗಳು ಎಲ್ಲಾ ಟೂರಿಸಂ ಅಂತ ಬಂದ್ಬಿಟ್ಟು ಅವ್ರ ಏನ್ ಮಾಡ್ಯಾರ್ರಿ, ಜಸ್ಟ್ ರಾಕ್ ಹತ್ತೋದು ಪಾಸಿಬಲ್ ಐತಿ ಅಂತಂದು ಅಲ್ಲಿ ಹತ್ತಕ್ ಟ್ರೈ ಮಾಡಿ, ಫಸ್ಟ್ ಮಾಡಿ, ಆಮೇಲೆ ಹೋಗಿ ಆಮೇಲೆ ಸಾಮಾನುಗಳು ತಗೊಂಡ್ಬಂದು ಎಲ್ಲಾ ಬೋಟಿಂಗ್ ಎಲ್ಲ ಮಾಡಿದ್ರು. ಬೋಟಿಂಗ್ ಅಂದ್ರ ನೀಟಾಗಿ ಹತ್ತೋಕೆಲ್ಲ ಇದು ಮಾಡಬೇಕಂತ. ಈಗ ಅವಾಗ ಏನಂದ್ರ, ನಾವು ಚಿಕ್ಕವರಿದ್ದಾಗ ಅವ್ರನ್ನ ಹೋಗ್ಬೇಕಾದ್ರೆ ಅವ್ರ ನೋಡ್ಕೊಂಡು ಪೆನ್ಸಿಲ್ ಅಂತ ಏನ್ ನೋಡ್ಕೊಂಡು ಅವ್ರ ಜೊತೆ ಫಾಲೋ ಮಾಡ್ಕೊಂಡು ಬಂದವ್ರಿ. ನಾವು ಹಾಗೆ ಅವ್ರು ಸ್ಟಾರ್ಟ್ ಮಾಡಿದ್ ನೋಡಿ ನಾವು ಸ್ಟಾರ್ಟ್ ಮಾಡಿದ್ರಿ. ನಾವು ಅವ್ರ ಜೊತೆ ಕಲ್ಕೊಂಡ್ ಇವಾಗ ಸ್ವಲ್ಪ ಒಂದ್ ಮಟ್ಟಿಗೆ ಅವ್ರಿಗೆ ಟ್ರೈನಿಂಗ್ ಕೊಡೋ ತರ ಆಗಿದ್ದೀವ್ರಿ. ಬಟ್ ಬಾದಾಮಿ ಏನಂದ್ರ ಈಗ ಇದು ಏನಂದ್ರ ಅಡ್ವೆಂಚರ್ ಟೂರಿಸಂ ಒಳಗ ಇನ್ಕ್ಲೂಡ್ ಆಗತ್ರಿ. ಈಗ ತುಂಬಾ ಜನ ಏನಂದ್ರೆ ಯಂಗ್ಸ್ಟರ್ಸ್ ಏನದಾರಂದ್ರ ಏನಾದ್ರು ಹೊಸ ಮಾಡ್ಬೇಕು ಅಡ್ವೆಂಚರ್ ಟೂರಿಸಂ. ಇದಕ್ಕ ಅಡ್ವೆಂಚರ್ ಟೂರಿಸಂ ಅಂದ್ರೆ ಇದು ರಾಕ್ ಕ್ಲೈಂಬಿಂಗ್ ಒಂದು ಇನ್ಕ್ಲೂಡ್ ಆಗುತ್ತೆ ಅದ್ರೊಳಗೆ. ಈ ರಾಕ್ ಕ್ಲೈಂಬಿಂಗ್ ಹೆಂಗಂದ್ರೆ ಇದಕ್ಕೆ ಆದಂತ ಒಂದು ಸಾಮಗ್ರಿಗಳಿತ್ತು, ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ರೋಪ್, ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆಲ್ಲ 100% ಸೇಫ್ ಇರ್ತಾವ್ರಿ, ಏನ್ ಪ್ರಾಬ್ಲಮ್ ಇಲ್ರಿ. ಯಾಕಂದ್ರೆ ಇವತ್ತರ ಲೈಕ್ ಮಾಡೋದು ಈ ಅಡ್ವೆಂಚರ್ ಟೂರಿಸಂ. ಇದು ಏನಂದ್ರೆ ನಮ್ಗೆ ಅಡ್ವೆಂಚರ್ ಟೂರಿಸಂ ಅನ್ನೋದು ಈ ಸರ್ಕಾರಕ್ಕೆ ಈ ಗಮನಕ್ಕೆ ಏನ್ ತಗೋಬೇಕು, ನಾವು ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕ್ರಿ ನಾವು. ಯಾಕಂದ್ರೆ ಈಗ ಪ್ರತಿಯೊಂದು ಲೈಸೆನ್ಸ್ ಆಯ್ತು, ಇದಕ್ಕ ಈಗ ಲೈಸೆನ್ಸ್ ಅದ್ ಕೊಟ್ರು, ಅದಕ್ಕೊಂದು NOC ತರ ಕೊಟ್ಟು, ಈಗ ಫಾರೆಸ್ಟ್ ಹತ್ರ ಪರ್ಮಿಷನ್ ಕೊಟ್ಟು, ಆ ತರ ಕೆಲವೊಂದಿಷ್ಟು ಜನಕ್ಕೆ ಬಂದವರಿಗೆಲ್ಲ ಒಂಥರ ಲೆಟರ್ ಮುಖಾಂತರ NOC ಎಲ್ಲ ಕೊಟ್ಟು ಅವರಿಗೆ ಸೇಫ್ ಝೋನ್ ಐತಾ ಇಲ್ಲ ಅಂತ ಹೇಳಿ ಅವರಿಗೆ ರಾಕ್ ಕ್ಲೈಂಬಿಂಗ್ ಮಾಡಿಸಿದ್ರೆ ಎಲ್ಲರಿಗೂ ಸೂಕ್ತ ಅನ್ಸತ್ರಿ. ಅದ್ರ ಜೊತೆಗೆ ಪ್ರತಿಯೊಂದು ಏರಿಯಾನು ಡೆವಲಪ್ಮೆಂಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಪಾಸಿಬಲ್ 2,000 ರೂಟ್ ಆಗ್ತಾವ್ರಿ. ಇಲ್ಲಿ ಇರೋದು 300 ಅಷ್ಟೇ ರೀ. ಇಲ್ಲಿ ಪಾಸಿಬಲ್ ಅಂದ್ರೆ 2,000 ರೂಟ್ ಆಗ್ತಾವ್ರಿ. ಅಂದ್ರೆ 2,000 ಶಿಲಾರೋಹಣದ ಪಾಯಿಂಟ್ಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಪಾಯಿಂಟ್ಗಳು ಏನದಾವಲ್ರಿ, 2,000 ಆಗ್ತಾವ್ರಿ. ಈಗ ಇರೋದು 300 ಅದೇ ಅಷ್ಟೇ ಅದಾವ್ರಿ. ಅದಕ್ಕ ಸರ್ಕಾರದಿಂದ ಸವಲತ್ತಿದ್ರ. ಈಗ ನೀವು ಬೇರೆ ಬೇರೆ ಕಂಟ್ರಿ ಹೋಗ್ರಿ, ಎಲ್ಲರೂ ಪ್ರತಿಯೊಬ್ರು ಈಗೇನ್ ನಾವು ಇಲ್ಲಿ ಕ್ರಿಕೆಟ್ ಆಡ್ತೀವಲ್ರಿ, ಅದೇ ತರ ಅಲ್ಲಿ ರಾಕ್ ಕ್ಲೈಂಬಿಂಗ್ ಮಾಡ್ತಾರೆ. ಪ್ರತಿಯೊಬ್ರು ರಾಕ್ ಕ್ಲೈಂಬಿಂಗ್ ಮಾಡೋರೇ ಇದಾರ್ರಿ. ವಿದೇಶಿಗರು ಏನ್ ಬರ್ತಾರೆ, ರಾಕ್ ಕ್ಲೈಂಬಿಂಗ್ ಅಂದ್ರೆ ಏನೋ ರಾಕ್ ಕ್ಲೈಂಬಿಂಗ್ ಅಂತಾರೆ. ನಮ್ಮಲ್ಲಿ ಇಲ್ರಿ, ರಾಕ್ ಕ್ಲೈಂಬಿಂಗ್ ಅಂದ್ರೆ ಏನೋ ಮರ ಅದ ಅಂತಾರೆ. ಆ ತರ ಆಗ್ಬಿಟ್ಟಿದೆ ರೀ ಇವಾಗ. ಅದನ್ನ ಸ್ವಲ್ಪ ಟೂರಿಸಂ ಕಡೆಯಿಂದ ಡೆವಲಪ್ಮೆಂಟ್ ಮಾಡಿದ್ರೆ ಇನ್ನ ತುಂಬಾ ಜನ ಬರ್ತಾರ್ರಿ. ಅವ್ರಿಗೆ ಸೇಫ್ ಆಗಿ ರಾಕ್ ಕ್ಲೈಂಬಿಂಗ್ ಮಾಡಿಸ್ಬೋದ್ರಿ. ಆ ತರ ಹೆಂಗಂದ್ರೆ ಬಾದಾಮಿ ಒಳಗೆ ಎಲ್ಲಾ ತರ ಸಿಗುತ್ರಿ. ಡಿಫಿಕಲ್ಟ್ ಸಿಗುತ್ರಿ, ಈಜಿನೂ ಸಿಗುತ್ರಿ, ಮೀಡಿಯಂ ಸಿಗುತ್ರಿ. ಎಲ್ಲಾ ತರ ಬಾದಾಮಿ ತರಬೇತಿ ಹೊಂದಿದವರಿಗೂ ಒಂದು ಅದ್ಭುತವಾದ ಚಾಲೆಂಜಿಂಗ್ ಆಗಿ ಶಿಲಾರೋಹಣದ ಪಾಯಿಂಟ್ಗಳು ನಮ್ಮಲ್ಲಿ ಸಿಗುತ್ರಿ. ಹೊಸಬರಿಗೂ ಕಲಿಲಿಕ್ಕೂ ಅನುಕೂಲವಾಗುವಂತ ರಾಕ್ನು ಬಾದಾಮಿ ಒಳಗೆ ಸಿಗುತ್ತೆ. ಯಾಕಂದ್ರೆ ಇದು ಕಲಿಯೋರಿಗೆ ತುಂಬಾ ಬೆಸ್ಟ್. ಬಾದಾಮಿ ತುಂಬಾ ಬೆಸ್ಟ್ ರೂಟ್ಸ್ ಎಲ್ಲ ಬಾದಾಮಿ ಒಳಗೆ ಸಿಗ್ತಾವ್ರಿ. ಶಿಲಾರೋಹಣ ಮಾಡೋರಿಗೆ, ಯಾರಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಬೆಸ್ಟ್ ಅಂದ್ರೆ ಬಾದಾಮಿ. ಆಮೇಲೆ ಬೇಕಾದ್ರೆ ಬೇರೆ ಕಡೆ ಎಲ್ಲ ಗ್ರಾನೈಟ್ ಎಲ್ಲ ಸಿಗುತ್ರಿ. ಬಾದಾಮಿ ಒಳಗ ನಿಮ್ಗೆ ಆಲ್ ಓವರ್ ಇಂಡಿಯಾದೊಳಗ, ಆಲ್ ಓವರ್ ವರ್ಲ್ಡ್ ಒಳಗ ಟಾಪ್ 10 ಐತ್ರಿ ಬಾದಾಮಿ ಕೂಡ. ವರ್ಲ್ಡ್ ಅಲ್ಲಿ ಟಾಪ್ 10 ಬಾದಾಮಿನೂ ಐತ್ರಿ ರಾಕ್ ಕ್ಲೈಂಬಿಂಗ್ ಪಾಯಿಂಟ್ ಒಳಗೆ. ಯಾಕಂದ್ರೆ ಈ ತರ ರಾಕ್ ಎಲ್ಲಿ ಸಿಗಂಗಿಲ್ಲ. ಇದು ಮೋರ್ ಸ್ಯಾಂಡ್ ಸ್ಟೋನ್ ಅಂತ ಬರ್ತೈತಿ. ಸ್ಯಾಂಡ್ ಸ್ಟೋನ್ ಒಳಗ ತುಂಬಾ ರಾಕ್ಸ್ ಬರ್ತಾವ್ರಿ, ತುಂಬಾ ಕಲ್ಲುಗಳು ಬರ್ತಾವ್ರಿ. ಆ ಸ್ಯಾಂಡ್ ಸ್ಟೋನ್ ಉದುರ್ತಾವ್ರಿ, ಈ ಕಲ್ಲ ಹಂಗಿಲ್ರಿ. ಇದು ಫುಲ್ ಬಲತ್ತಾಗಿರುತ್ತೆ, ಫುಲ್ ಟೈಟ್ ಇರುತ್ತೆ. ಹಂಗಾಗಿಬಿಟ್ಟು ಇದು ಬಾಳ ಅಂದ್ರೆ ಈ ರಾಕ್ ನ ಸೌತ್ ಆಫ್ರಿಕಾ ಒಳಗೆ ನೋಡ್ಬೋದ್ರಿ. ಅದು ಬಿಟ್ರ ಕೆಲವೊಂದಿಷ್ಟು ಕಂಟ್ರೀಸ್ ಅದಾವ್ರಿ. ಅದು ಬಿಟ್ಟು ಆಸ್ಟ್ರೇಲಿಯಾ ಒಳಗೆ ನೋಡ್ಬೋದ್ರಿ. ಅದು ಬಿಟ್ಟು ಬಾದಾಮಿ ಇದೊಂದು ಕೂಡ ಟಾಪ್ 10 ಆಗಿ ಉಳ್ಕೊಂಡಿದ್ರು ಬಾದಾಮಿ ಕೂಡ. ಈ ಬಾದಾಮಿಲಿ ರಂಗನಾಥ ಗುಡ್ಡವನ್ನು ಬಿಟ್ರೆ
ಬೇರೆ ಎಲ್ಲಿ ಪಾಯಿಂಟ್ ಮಾಡಿದ್ರೆ ಬೇರೆ ಈಗ ಈ ರಂಗನಾಥದಿಂದ ಹಿಡ್ಕೊಂಡು ಡಿಲಕ್ಸ್ ಏರಿಯಾ ಅಂತ ಬರುತ್ತೆ ಇಲ್ಲಿ ಕೆಲವೊಂದಿಷ್ಟು ಏರಿಯಾಗಳು ಈ ಲೈನ್ಸ್ ಏನೈತಲ್ರಿ ಫುಲ್ ಬೇರೆ ಬೇರೆ ಎಲ್ಲಾ ಕಡೆನ ಈಗ ಇಲ್ಲಿ ಸದ್ಯಕ್ಕೆ ಒಂದು 30 ಇಂದ 40 ರೂಟ್ ಇದಾವ್ರಿ. ಈ ನೀವು ಎಲ್ಲಾ ರಾಕ್ ಆಲ್ ಓವರ್ ವಾಕ್ ಮಾಡ್ಕೊಂಡ್ರೆ ಪ್ರತಿಯೊಂದು ಕಡೆನ ಆಗತ್ರಿ. ಇಲ್ಲಿ ಇದಾಯ್ತ್ರಿ ಒಂದ್ 5-6 ಏರಿಯಾ ಅದಾವ್ರಿ. ಕೆಲವೊಂದಿಷ್ಟು 5-6 ಏರಿಯಾ ಅದಾವ್ರಿ. ಇನ್ನೂ ಹೊಸದಾಗಿ ಮಾಡ್ತಾ ಇದೀವ್ರಿ ನಾವು. ಹೊಸದಾಗಿ ಮಾಡ್ತಾ ಇದೀವ್ರಿ. ಮಾಡ್ಬೋದ್ರಿ ಇದಕ್ಕೆ ಸರ್ಕಾರದ ಸಲ ಸಿಕ್ಕರೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೋದು. ಏನ್ ಸರ್ಕಾರದಿಂದ ಏನ್ ನಿರೀಕ್ಷೆ ಮಾಡ್ತೀರಿ ನೀವು? ಸರ್ಕಾರದಿಂದ ಏನ್ ನಿರೀಕ್ಷೆ ಅಂತಿಲ್ರಿ, ಒಬ್ರು ಇದು ಪ್ರತಿಯೊಂದು ಬೋಲ್ಟಿಂಗ್ ವ್ಯವಸ್ಥೆ ಮಾಡ್ಕೊಡ್ಬೇಕ್ರಿ. ಅಂದ್ರ ಈಗ ಪಾಯಿಂಟ್ ಗಳು ಇರ್ತಾವಲ್ರಿ, ಅದ್ರದ್ದು ಈ ಗಿಡ ಎಲ್ಲಾ ಬೆಳ್ದಿರ್ತಾವ್ರಿ, ಮುಳ್ಳು ಗಿಡ. ಬಟ್ ಬೇರೆ ಗಿಡ ಅಲ್ರಿ, ಮುಳ್ಳು ಗಿಡ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಾಗ್ಲಿ. ಯಾಕಂದ್ರೆ ಅಲ್ಲೆಲ್ಲಿ ಪ್ಲಾಸ್ಟಿಕ್ ಎಲ್ಲ ಇರ್ತಾವ್ರಿ, ಅದೆಲ್ಲ ನೀಟಾಗಿ ಇಡ್ಬೇಕು. ಪ್ರತಿಯೊಂದಕ್ಕೂ ಸೈನೇಜ್ ಬೋರ್ಡ್ ಅನ್ನು ನಿರ್ಮಿಸುವುದು. ಸೈನೇಜ್ ಬೋರ್ಡ್ ಈ ಕಡೆ ಕ್ಲೈಂಬಿಂಗ್ ಏರಿಯಾ ಇದೆ, ಇದಕ್ಕಂತನ ಒಂದು ಪಾತ್ ವೇ ಮಾಡೋದು. ಆ ತರ ಒಂದು ಸವಲತ್ತು ಇದ್ರನ್ನ ಬೆಟ್ರಿ. ಇನ್ನೊಂದು ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ರು ಬರ್ತಾರಲ್ರಿ, ಅವರಿಗೆ ವಸತಿ ಒಂದು ಇದು ಕ್ಲೈಂಬರ್ಸ್ ಅಂತಾನ ವಸತಿ ಒಂದು ಆರ್ಗನೈಸ್ ಮಾಡ್ಬೇಕ್ರಿ ಅವ್ರಿಗೆ ಅಂತೇಳಿ. ಯಾಕಂದ್ರೆ ತುಂಬಾ ಜನ ಬಂದ್ ಹೋಗ್ತಾರಲ್ಲ, ಅವ್ರಿಗೆ ಎಲ್ಲಿ ಟೂರಿಸ್ಟ್ ಜನಕ್ಕೆ ಸ್ಟೇ ಹೋಗ್ಲಕ್ಕಿಲ್ರಿ. ಈಗ ರಾಕ್ ಕ್ಲೈಂಬರ್ಸ್ ಏನ್ ಮಾಡ್ತಿರ್ತಾರೆ, ಅವ್ರದೇ ಆದಂತ ಒಂದು ಟೆಂಟ್ ಒಳಗೆ ಗುಡ್ಡಾಗಿರ್ತಾರೆ. ಆ ತರ ವ್ಯವಸ್ಥೆನೂ ಕ್ಯಾನ್ಸಲ್ ಆಗ್ಬೇಕ್ರಿ. ಅದು ಏನಾಗುತ್ತಂದ್ರೆ ಈ ರಾಕ್ ಕ್ಲೈಂಬರ್ಸ್ ಅಂತೇಳಿ ಒಂದು ಸ್ಟೇ ಅಥವಾ ಏನಾದ್ರು ಮಾಡಿದ್ರಿ, ಅವ್ರಿಗೆ ಒಂದು ವಸತಿ ನಿಲಯ ಮಾಡಿದ್ರಿ, ಅದೊಂದು ಸೂಕ್ತ ಅನ್ಸುತ್ರಿ. ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆದಂಗ ಆಗುತ್ತೆ. ಯಾವ್ಯಾವ ದೇಶದವರಿಗೆ ಫೇವರೇಟ್ ಇದು ನಮ್ಮ ರಾಕ್ ಕ್ಲೈಂಬಿಂಗ್ ಸ್ಪಾಟ್ ಇದು ಫ್ರಾನ್ಸ್ ಮತ್ತು ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಬರ್ತಾರೆ. ಇವರು ಮತ್ತು ಇಸ್ರಾಯೇಲ್ನವರು ಈಗ ತುಂಬಾ ಬರ್ತಾ ಇದಾರೆ. ಇಸ್ರಾಯೇಲ್ನವ್ರು ಈಗ ನನ್ನ ಕಂಡಿದ್ರಿ, ಇಸ್ರಾಯೇಲ್ನವ್ರು ಕೂಡ ತುಂಬಾ ಬರ್ತಾ ಇದಾರೆ. ಈಗ ಸ್ಯಾಂಡ್ ಸ್ಟೋನ್ ಇರೋದ್ರಿಂದ್ರಿ ಎಲ್ರ ಜನ ಈಗ ಬೇರೆ ಕಡೆ ಹತ್ತಿರ ಎಲ್ಲ ಸ್ಕಿನ್ ಎಲ್ಲ ಹೋಗುತ್ರಿ. ಬಟ್ ಈ ರಾಕ್ ಹಂಗಿಲ್ರಿ, ಈ ರಾಕ್ ಫುಲ್ ಸ್ಮೂತ್ ಇರುತ್ರಿ, ಕೈ ಎಲ್ಲ ಗ್ರಿಪ್ ಚೆನ್ನಾಗಿ ಸಿಗತ್ರಿ. ಬೇರೆ ಕಡೆ ಕಲ್ಲಿ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ರೀ. ಹಂಗಾಗ್ಬಿಟ್ಟು ತುಂಬಾ ಜನ ಬರ್ತಾ ಇದ್ರಿ. ಇಲ್ಲೊಂದು ಮ್ಯಾಕ್ಸಿಮಮ್ ಇರ್ಬೇಕಂದ್ರೆ ಒಂದು 10 ಕಂಟ್ರಿ ಅವ್ರಂತೂ ಇಷ್ಟಪಡ್ತಾರೆ ಬಾದಾಮಿನ. ನಾನು ನೋಡಿದ ಪ್ರಕಾರ ಫ್ರಾನ್ಸ್, ಅಮೆರಿಕ, ಆಸ್ಟ್ರೇಲಿಯಾ ಮತ್ತೆ ಈಗ ಸದ್ಯದ ಮಟ್ಟಿಗೆ ಇಸ್ರಾಯೇಲ್ ರೀ. ಕೆಲವೊಂದಿಷ್ಟು ಜನ ಇಟ್ಲಿ ಅವರು ಬರ್ತಾರೆ. ಇಟ್ಲಿ ಅವರ ಆಯ್ತು, ಮತ್ತೆ ನಿರಂತರವಾಗಿ ಇದ್ದೇ ಇರ್ತಾರ. ಇಂಗ್ಲೆಂಡ್ ಅಂತೂ ಕೆಲವೊಂದಿಷ್ಟು ಬೋಟ್ ಎಲ್ಲ ಓಪನ್ ಮಾಡಿ ಹೋಗಿದ್ದಾರೆ. ಇಂಗ್ಲೆಂಡ್ ಅವರು ನಿರಂತರವಾಗಿ ಇದ್ದೇ ಇರ್ತಾರೆ. ಬಟ್ ಈ ಟೈಮ್ನಾಗ ಏನೋ ಟೂರಿಸ್ಟ್ ಏನೋ ಗೊತ್ತಾಗ್ತದಲ್ರಿ, ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬಾ ಜನ ಇದ್ದಾರೆ. ಈ ಟೈಮ್ನಾಗ ಫಾರಿನರ್ಸ್ ಕಮ್ಮಿ ಆಗಿದ್ದಾರೆ. ಮೊದ್ಲಿ ಯಾಕಂತ ಗೊತ್ತಿಲ್ರಿ. ನಿಮ್ದೊಂದು ಇದನ್ನ ಶಿಲಾರೋಹಣದ ಸಂಸ್ಥೆ ಕಟ್ಕೊಂಡ ಒಂದೊಂದು ಸಂಸ್ಥೆ ಇದೆ, ಕ್ಲೈಂಬಿಂಗ್ ಬಾದಾಮಿ ಅಂತ. ಕ್ಲೈಂಬಿಂಗ್ ಬಾದಾಮಿ ಅಂತ ಅದನ್ನ ಅವರೇ ಸ್ಟಾರ್ಟ್ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ವಿದೇಶಿಗರು ಬಂದು ನಾ ಏನ್ ಮಾಡ್ತಿದ್ದೆ ಅವ್ರಿಗೆ ಹೆಲ್ಪಿಂಗ್ ಮಾಡ್ತಿರ್ತಾರೆ. ಅವರೇ ನಮ್ದು ವೆಬ್ಸೈಟ್ ನ ಸ್ಟಾರ್ಟ್ ಮಾಡಿ ಅವರೇ ಒಂದು ತರ ಮಾಡಪ್ಪ ಅಂತೇಳಿ ಪ್ರತಿಯೊಂದು ಅವರೇ ಮಾಡ್ಕೊಟ್ಟಿದ್ರು ನನಗೆ. ಅದರಿಂದ ನನಗೆ ಆಯ್ತು, ನಮ್ಮ ಹುಡುಗರಿಗೆಲ್ಲ ಕಲ್ಸಕ್ ನನಗೆ ಒಂದು ಹೆಲ್ಪ್ ಆಗಿದೆ. ಹೆಲ್ಪ್ ಡೆವಲಪ್ಮೆಂಟ್ ಮಾಡಿ ಕೂಡ ಹೆಲ್ಪ್ ಆಗಿದೆ. ಏನು ನಿಮ್ ಸಂಸ್ಥೆಯಿಂದ ಏನು ಹುಡುಗರಿಗೆ ಟ್ರೈನ್ ಅಪ್ ಆಗ್ತೀರಿ? ಟ್ರೈನ್ ಅಪ್ ಮಾಡ್ತೀವಿ ಹುಡುಗರಿಗೆಲ್ಲ. ನಮ್ಮ ಸಂಸ್ಥೆಯಿಂದ ಹುಡುಗರಿಗೆ ಟ್ರೈನ್ ಅಪ್ ಆಯ್ತ್ರಿ. ವಿದೇಶಿಗರೇನು ಬರ್ತಿರ್ತಾರಲ್ರಿ, ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀವಿ. ಮತ್ತೆ ಟೂರಿಸ್ಟ್ ಜನಕ್ಕೂ ಟ್ರೈನ್ ಅಪ್ ಮಾಡ್ತೀವ್ರಿ. ಬಾದಾಮಿಲಿ ಎಷ್ಟು ಜನ ನೀವು ರಾಕ್ ಕ್ಲೈಂಬರ್ಸ್ ಇದ್ದಾರೆ? ಇವಾಗ ಇನ್ಸ್ಪೈರ್ ಆಗಿರೋರು ತುಂಬಾ ಜನ ಇದಾರೆ. ಸುಮಾರು ಏನಿಲ್ಲ ಅಂದ್ರೆ ಒಂದು 10 ರಿಂದ 15 ಜನ ಇನ್ಸ್ಪೈರ್ ಆಗಿರೋರು ತುಂಬಾ ಜನ ಇದಾರೆ. ಫಸ್ಟ್ ನಾ ಸ್ಟಾರ್ಟ್ ಮಾಡಿದಾಗ ಯಾರಿಗ್ಲೇನ್ರಿ, ಫಸ್ಟ್ ಮೊದಲು ಬಾರಿಗೆ ನಾನೇ ಸ್ಟಾರ್ಟ್ ಮಾಡಿದ್ರಿ. ನಾನ್ ಮಾಡಿದ್ದು ಆದ್ಮೇಲೆ ನಿಮ್ಮಂತವರೆಲ್ಲ ಬಂದು ಪ್ರಮೋಷನ್ ಎಲ್ಲ ಮಾಡಿ ಇವಾಗ ಎಲ್ರಿಗೂ ಇನ್ಸ್ಪೈರ್ ಆಗಿ ತುಂಬಾ ಜನ ಸ್ಟಾರ್ಟ್ ಮಾಡಿದ್ರು. ಯಾವ ರೀತಿ ಆಸಕ್ತಿ ಇದೆ ಅಂತ? ಆಸಕ್ತಿ ತುಂಬಾ ಜನ ಇವಾಗ, ಯಾಕಂದ್ರೆ ತುಂಬಾ ಜನಕ್ಕೆಲ್ಲ ಈ ಸೋಷಿಯಲ್ ಮೀಡಿಯಾದಾಗ ಗೊತ್ತಾಗ್ಬಿಡುತ್ತೆ ಇದೊಂಥರ ಮತ್ತೋರು ಯಾವ ತರ ಏನು ಅಂತೇಳಿ. ತುಂಬಾ ಜನ ಆಸಕ್ತರಾಗಿ ಮಾಡಿ ಗೊತ್ತಾಗ ಇವರಿಗೆ ಸ್ವಲ್ಪ ಒಂದ್ಸಲ ಎಲ್ರಿಗೂ ಸ್ವಲ್ಪ ಮಾಹಿತಿ ಹೋಗಿತ್ತಲ್ಲ, ಹಂಗಾಗ್ಬಿಟ್ಟು ಅವರು ಏನೋ ಒಂದು ಹೊಸದಾಗಿ ಇದೆ ನೋಡೋಣ ಅಂತಂದು ತುಂಬಾ ಜನ ಬರ್ತಾ ಇದ್ದಾರೆ ಇವಾಗ.